ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೆಟ್ ಎನ್ನುವಂತಹ ಪದವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲಿಷಲ್ಲಿ ವಾಕ್ಯವನ್ನು ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ವಾಕ್ಯಗಳು ಈ ರೀತಿ ಇರ್ತವೆ. ನನಗೆ ಊಟ ಮಾಡಲು ಬಿಡಿ, ನನಗೆ ಆಟ ಆಡಲು ಬಿಡಿ, ಅವಳಿಗೆ ಬಟ್ಟೆ ತೊಳೆಯಲು ಬಿಡಿ, ಅವನಿಗೆ ಹೋಗಲು ಬಿಡಿ, ನನಗೆ ನನ್ನಷ್ಟಕ್ಕೆ ವಿವರಿಸಲು ಬಿಡಿ, ಅದನ್ನು ಒಣಗಲು ಬಿಡಿ, ನನಗೆ ಹೊರಗೆ ಡ್ಯಾನ್ಸ್ ಮಾಡಲು ಬಿಡಿ. ಈ ರೀತಿಯ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಲೆಟ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರೆ. ಸೊ ಲೆಟ್ ಅನ್ನೋದನ್ನ ಯಾವಾಗ ಬಳಕೆ ಮಾಡ್ತೀವಿ ಕೇಳಿದ್ರೆ, ನಾವು ಯಾವುದಾದ್ರೂ ಕೆಲಸ ಮಾಡಲಿ ಬಿಡು ಅಂತ ಹೇಳಬೇಕಾದ್ರೆ, ನಾವು ಯಾವುದಾದರೂ ಕೆಲಸ ಮಾಡಲಿ ಬಿಡು ಅಂತ ಹೇಳಬೇಕಾದ್ರೆ ಲೆಟ್ ನ ಬಳಕೆ ಮಾಡ್ತೀವಿ. ಇನ್ನೊಂದು, ಏನಾದರೂ ಸಂಗತಿ ಆಗಲಿ ಬಿಡು, ಏನಾದರೂ ಇನ್ಸಿಡೆಂಟ್ಸ್ ಅಥವಾ ಸಂಗತಿಗಳು ಆಗಲಿ ಬಿಡು ಎನ್ನುವಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಲೆಟ್ ನ ಬಳಕೆ ಮಾಡ್ತೀವಿ. ಒಂದು ನೋಟ್ ನೀವು ಇಲ್ಲಿ ಗಮನಿಸಿ ಸ್ನೇಹಿತರೆ. ಏನು ಕೇಳಿದ್ರೆ, ಲೆಟ್ ನ ಬಳಕೆ 3 ಕಾಲದಲ್ಲಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಎಲ್ಲ ಕಾಲದಲ್ಲಿಯೂ ಲೆಟ್ ನ ಆಸ್ ಇಟ್ ಈಸ್ ಬಳಸ್ತೀವಿ. ಅದು ಯಾವುದೇ ರೀತಿಯಾಗಿ ಬದಲಾವಣೆ ಆಗೋದಿಲ್ಲ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕೆಲಸಕ್ಕೆ ಪರ್ಮಿಷನ್ ನೀಡುವಾಗಲೂ ಕೂಡ ಲೆಟ್ ಅನ್ನು ಬಳಸ್ತೀವಿ. ಇದಿಷ್ಟು ಬೇಸಿಕ್ ಅಂಶಗಳು. ಹಾಗಾದ್ರೆ ಈ ವಾಕ್ಯಗಳನ್ನು ಯಾವ ರೀತಿಯಾಗಿ ನಾವು ಇಂಗ್ಲೀಷಲ್ಲಿ ಮಾಡಬೇಕು ಅಂತೇಳಿ ಒಂದು ಚಿಕ್ಕ ಸ್ಟ್ರಕ್ಚರ್ನ ನೋಡಿಕೊಂಡು ಮುಂದೆ ಹೋಗೋಣ. ನೋಡಿ, ಸ್ಟ್ರಕ್ಚರ್ ಈ ರೀತಿ ಇದೆ. ಬಹಳ ಸುಲಭವಾದ ಸ್ಟ್ರಕ್ಚರ್ ಇದು. ಸೊ ಲೆಟ್ ಅನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ವಾಕ್ಯವನ್ನು ಮಾಡಬೇಕಂದ್ರೆ, ಸಿಂಪಲ್ ಆಗಿ 2 ಸ್ಟ್ರಕ್ಚರ್ ಇದೆ. ಒಂದು ಸಿಂಪಲ್ ಮತ್ತೊಂದು ನೆಗೆಟಿವ್. ನೋಡಿ, ಲೆಟ್ ಆಬ್ಜೆಕ್ಟಿವ್ ಪ್ರನೌನ್ V1 ಮತ್ತೆ ಆಬ್ಜೆಕ್ಟ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಆಬ್ಜೆಕ್ಟಿವ್ ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ ಲೆಟ್ ಅನ್ನ ಬಳಸಬೇಕಾದ್ರೆ. ವಾಟ್ ಈಸ್ ಆಬ್ಜೆಕ್ಟಿವ್ ಪ್ರನೌನ್ ಕೇಳಿದ್ರೆ, ಮೀ, ಅಸ್, ಹರ್, ಹಿಮ್, ದೆಮ್, ಈ ರೀತಿಯ ಪದಗಳನ್ನು ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ. ಮತ್ತೆ V1 ಇರುತ್ತೆ, ವರ್ಬ್ನ ಫಸ್ಟ್ ಫಾರ್ಮ್ ಇರುತ್ತೆ, ಬೇಸ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ, ಮತ್ತು ಆಬ್ಜೆಕ್ಟ್ ಇರುತ್ತೆ. ಪಾಸಿಟಿವ್ ಅಲ್ಲಿ, ಸಿಂಪಲ್ ಸೆಂಟೆನ್ಸ್ ಅಲ್ಲಿ. ನೆಗೆಟಿವ್ ಅಲ್ಲಿ ಡೋಂಟ್ ಆ್ಯಡ್ ಆಗುತ್ತೆ, ಮತ್ತೇನು ಚೇಂಜಸ್ ಇಲ್ಲ. ಒಂದೊಂದು ಉದಾಹರಣೆ ನೋಡೋಣ ಸ್ನೇಹಿತರೆ. ನೋಡಿ, ಮೊದಲ ಉದಾಹರಣೆ, ಲೆಟ್ ಮೀ ಈಟ್. ಲೆಟ್ ಮೀ ಈಟ್ ಅಂದ್ರೆ ನನಗೆ ಊಟ ಮಾಡಲು ಬಿಡು, ನನಗೆ ಊಟ ಮಾಡಲು ಬಿಡು. ಲೆಟ್ ಮೀ ಈಟ್. ಸೊ ಸಿಂಪಲ್ ಸೆಂಟೆನ್ಸ್. ಅದೇ ನೆಗೆಟಿವ್ ಆದ್ಲೇ ಹೆಂಗಾಗುತ್ತೆ, ಡೋಂಟ್ ಲೆಟ್ ಹಿಮ್ ಕ್ಲೀನ್ ಹೋಮ್. ಡೋಂಟ್ ಲೆಟ್ ಹಿಮ್ ಕ್ಲೀನ್ ಹೋಮ್ ಅಂದ್ರೆ ಏನು, ಅವನಿಗೆ ಮನೆ ಸ್ವಚ್ಛಗೊಳಿಸಲು ಬಿಡಬೇಡ. ಮನೆ ಸ್ವಚ್ಛಗೊಳಿಸಲು, ಅವನಿಗೆ ಮನೆ ಸ್ವಚ್ಛಗೊಳಿಸಲು ಬಿಡಬೇಡ ಇದೆಯಲ್ಲ, ಇದು ಏನು ಕೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅವನಿಗೆ ಮನೆ ಸ್ವಚ್ಛಗೊಳಿಸಲು ಬಿಡಬೇಡ, ಡೋಂಟ್ ಲೆಟ್ ಹಿಮ್ ಕ್ಲೀನ್ ಹೋಮ್. ನನಗೆ ಊಟ ಮಾಡಲು ಬಿಡು, ಲೆಟ್ ಮೀ ಈಟ್. ಅದೇ ನನಗೆ ಊಟ ಮಾಡಲು ಬಿಡಬೇಡ ಅಂತ ಹೇಳೋದಿದ್ರೆ, ಡೋಂಟ್ ಲೆಟ್ ಮೀ ಈಟ್. ಇಷ್ಟೇ ಸಿಂಪಲ್ ಇದು. ಹಾಗಾದ್ರೆ ಇದರ ಉದಾಹರಣೆ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಉದಾಹರಣೆಗಳ ವಾಕ್ಯಗಳನ್ನು ನೋಡೋಣ. ಎಕ್ಸಾಂಪಲ್ ಸೆಂಟೆನ್ಸಸ್. ನನಗೆ ಊಟ ಮಾಡಲು ಬಿಡಿ, ನನಗೆ ಊಟ ಮಾಡೋಕೆ ಬಿಡಿ, ಲೆಟ್ ಮೀ ಈಟ್. ಲೆಟ್ ಮೀ ಈಟ್. ನನಗೆ ಆಟ ಆಡಲು ಬಿಡಿ, ಲೆಟ್ ಮೀ ಪ್ಲೇ. ಲೆಟ್ ಮೀ ಪ್ಲೇ. ಅವಳಿಗೆ ಬಟ್ಟೆ ತೊಳೆಯಲು ಬಿಡಿ, ಲೆಟ್ ಹರ್ ವಾಶ್ ಕ್ಲಾತ್ಸ್. ಲೆಟ್ ಹರ್ ವಾಶ್ ಕ್ಲಾತ್ಸ್. ಅವಳಿಗೆ ಬಟ್ಟೆ ತೊಳೆಯಲು ಬಿಡಿ. ಅವನಿಗೆ ಹೋಗಲು ಬಿಡಿ, ಲೆಟ್ ಹಿಮ್ ಗೋ. ಲೆಟ್ ಹಿಮ್ ಗೋ. ನನಗೆ ನನ್ನಷ್ಟಕ್ಕೆ, ನನ್ನ ಪಾಡಿಗೆ ನನಗೆ ವಿವರಿಸೋಕೆ ಬಿಡಿ, ವಿವರಣೆ ಕೊಡೋಕೆ ಬಿಡಿ ಅನ್ನೋದಕ್ಕೆ ಲೆಟ್ ಮೀ ಎಕ್ಸ್ಪ್ಲೈನ್ ಮೈ ಸೆಲ್ಫ್. ಲೆಟ್ ಮೀ ಎಕ್ಸ್ಪ್ಲೈನ್ ಮೈ ಸೆಲ್ಫ್. ನನಗೆ ನನ್ನಷ್ಟಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಬಿಡಿ. ಅದನ್ನು ಒಣಗಲು ಬಿಡಿ, ಲೆಟ್ ಇಟ್ ಡ್ರೈ. ಲೆಟ್ ಇಟ್ ಡ್ರೈ. ಅದನ್ನು ಒಣಗಲು ಬಿಡಿ.
ನನಗೆ ಹೊರಗೆ ಡ್ಯಾನ್ಸ್ ಮಾಡೋಕೆ ಬಿಡಿ, ನನಗೆ ಹೊರಗಡೆ ಡ್ಯಾನ್ಸ್ ಮಾಡೋಕೆ ಬಿಡಿ ಅಂತ ಮಕ್ಕಳೆಲ್ಲ ಹೇಳ್ತಾವಲ್ಲ, ಲೆಟ್ ಮೀ ಡ್ಯಾನ್ಸ್ ಔಟ್ಸೈಡ್, ಲೆಟ್ ಮೀ ಡ್ಯಾನ್ಸ್ ಔಟ್ಸೈಡ್. ನೋಡಿ ಅದೇ ಅವನಿಗೆ ಹೊರಗೆ ಡ್ಯಾನ್ಸ್ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಿದ್ವಿ, ಲೆಟ್ ಹಿಮ್ ಡ್ಯಾನ್ಸ್ ಔಟ್ಸೈಡ್. ಅವಳಿಗೆ ಹೊರಗಡೆ ಡ್ಯಾನ್ಸ್ ಮಾಡೋಕೆ ಬಿಡಿ ಅಂತ ಹೇಳೋದಿದ್ರೆ ಲೆಟ್ ಹರ್ ಡ್ಯಾನ್ಸ್ ಔಟ್ಸೈಡ್. ನಮಗೆ ಅಲ್ಲಿ ನೋಡಲು ಬಿಡು, ನಮ್ಗಲ್ಲಿ ನೋಡಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಅಸ್ ಸಿ ದೇರ್, ಲೆಟ್ ಅಸ್ ಸಿ ದೇರ್. ಸೊ ನೋಡಿ ಒಂದೊಂದಾಗಿ ನೋಡೋಣ. ನನಗೆ ಊಟ ಮಾಡಲು ಬಿಡಿ, ಲೆಟ್ ಮೀ ಈಟ್. ನನಗೆ ಆಟ ಆಡಲು ಬಿಡಿ, ಲೆಟ್ ಮೀ ಪ್ಲೇ. ಅವಳಿಗೆ ಬಟ್ಟೆ ತೊಳೆಯಲು ಬಿಡಿ, ಲೆಟ್ ಹರ್ ವಾಶ್ ಕ್ಲಾತ್ಸ್. ಅವನಿಗೆ ಹೋಗಲು ಬಿಡಿ, ಲೆಟ್ ಹಿಮ್ ಗೋ. ನನಗೆ ನನ್ನಷ್ಟಕ್ಕೆ ನನಗೆ ವಿವರಿಸಕ್ಕೆ ಬಿಡಿ, ಲೆಟ್ ಮೀ ಎಕ್ಸ್ಪ್ಲೈನ್ ಮೈ ಸೆಲ್ಫ್. ಅದನ್ನು ಒಣಗಲು ಬಿಡಿ, ಲೆಟ್ ಇಟ್ ಡ್ರೈ. ನನಗೆ ಹೊರಗೆ ಡ್ಯಾನ್ಸ್ ಮಾಡಲು ಬಿಡಿ, ಲೆಟ್ ಮೀ ಡ್ಯಾನ್ಸ್ ಔಟ್ಸೈಡ್. ನಮಗೆ ಅಲ್ಲಿ ನೋಡಲು ಬಿಡಿ, ಲೆಟ್ ಅಸ್ ಸಿ ದೇರ್. ಸೊ ಇನ್ನೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ಅವನಿಗೆ ನಗಲು ಬಿಡಿ, ಅವನಿಗೆ ನಗೋಕಾದ್ರೂ ಬಿಡಿ ಅಂತ ಹೇಳ್ತೀವಲ್ಲ, ಲೆಟ್ ಹಿಮ್ ಲಾಫ್, ಲೆಟ್ ಹಿಮ್ ಲಾಫ್. ಕೊನೆಯ ಪಕ್ಷ ಅಟ್ಲೀಸ್ಟ್ ನನಗೆ ಮಾತಾಡಕ್ಕೆ ಬಿಡಿ ಅಂತ ಹೇಳೋದಕ್ಕೆ ಲೆಟ್ ಮೀ ಟಾಕ್ ಅಟ್ಲೀಸ್ಟ್, ಲೆಟ್ ಮೀ ಟಾಕ್ ಅಟ್ಲೀಸ್ಟ್, ಲೆಟ್ ಮೀ ಟಾಕ್ ಅಟ್ಲೀಸ್ಟ್. ಅಬಿಗೆ ಇಂಗ್ಲಿಷ್ ಮಾತನಾಡಲು ಬಿಡಿ ಅನ್ನೋದಕ್ಕೆ ಲೆಟ್ ಅಬಿ ಸ್ಪೀಕ್ ಇಂಗ್ಲಿಷ್, ಲೆಟ್ ಅಬಿ ಸ್ಪೀಕ್ ಇಂಗ್ಲಿಷ್, ಲೆಟ್ ಅಬಿ ಸ್ಪೀಕ್ ಇಂಗ್ಲಿಷ್. ಅವನಿಗೆ ಮನೆ ಸ್ವಚ್ಛಗೊಳಿಸಲು ಬಿಡಿ, ಅವನಿಗೆ ಮನೆ ಕ್ಲೀನ್ ಮಾಡೋಕೆ ಬಿಡಿ ಅಂತ ಹೇಳೋದಕ್ಕೆ ಲೆಟ್ ಹಿಮ್ ಕ್ಲೀನ್ ಹೋಮ್, ಲೆಟ್ ಹಿಮ್ ಕ್ಲೀನ್ ಹೋಮ್. ಅವನಿಗೆ ಮೊಬೈಲ್ ಕೊಂಡುಕೊಳ್ಳಲು ಬಿಡಬೇಡಿ, ಮೊಬೈಲ್ ತಗೊಳಕ್ಕೆ ಅವನಿಗೆ ಬಿಡಬೇಡಿ, ಅವನೇನು ಚಿಕ್ಕವನು ಅಂತೆಲ್ಲ ಹೇಳ್ತೀವಲ್ಲ. ಸೊ ಡೋಂಟ್ ಲೆಟ್ ಹಿಮ್ ಬೈ ಮೊಬೈಲ್, ಡೋಂಟ್ ಲೆಟ್ ಹಿಮ್ ಬೈ ಮೊಬೈಲ್, ಡೋಂಟ್ ಲೆಟ್ ಹಿಮ್ ಬೈ ಮೊಬೈಲ್. ಅವನಿಗೆ ಮಾತನಾಡಲು ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ಟಾಕ್, ಡೋಂಟ್ ಲೆಟ್ ಹಿಮ್ ಟಾಕ್. ಅವನಿಗೆ ಅಡುಗೆ ಮಾಡಲು ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ಕುಕ್, ಡೋಂಟ್ ಲೆಟ್ ಹಿಮ್ ಕುಕ್ ಫುಡ್. ಅವನಿಗೆ ಓಡಲು ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ರನ್, ಡೋಂಟ್ ಲೆಟ್ ಹಿಮ್ ರನ್. ನೋಡಿ ಸ್ನೇಹಿತರೆ, ಈ ಮೇಲಿನ 4 ವಾಕ್ಯಗಳಲ್ಲಿ ಡೋಂಟ್ ಸೇರಿಸಿದ್ರೆ ನೆಗೆಟಿವ್ ಆಗುತ್ತೆ. ಉದಾಹರಣೆಗೆ ಲೆಟ್ ಹಿಮ್ ಲಾಫ್ ಇದ್ದಿದ್ದು ಡೋಂಟ್ ಲೆಟ್ ಹಿಮ್ ಲಾಫ್, ಲೆಟ್ ಮೀ ಟಾಕ್ ಅಟ್ ಲೀಸ್ಟ್ ಡೋಂಟ್ ಲೆಟ್ ಮೀ ಟಾಕ್ ಅಟ್ ಲೀಸ್ಟ್, ಲೆಟ್ ಅಬಿ ಸ್ಪೀಕ್ ಇಂಗ್ಲಿಷ್ ಡೋಂಟ್ ಲೆಟ್ ಅಬಿ ಸ್ಪೀಕ್ ಇಂಗ್ಲಿಷ್, ಲೆಟ್ ಹಿಮ್ ಕ್ಲೀನ್ ಹೋಮ್ ಡೋಂಟ್ ಲೆಟ್ ಹಿಮ್ ಕ್ಲೀನ್ ಹೋಮ್. ಈ ರೀತಿ ಆಗುತ್ತೆ. ಅದೇ ಡೋಂಟ್ ಸೇರಿಸಿ ನೆಗೆಟಿವ್ ಇರೋದನ್ನು, ಅವನಿಗೆ ಮೊಬೈಲ್ ಕೊಂಡ್ಕೊಳ್ಳೋಕೆ ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ಬೈ ಮೊಬೈಲ್. ಅವನಿಗೆ ಮಾತಾಡೋಕ್ಕೆ ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ಟಾಕ್. ಅವನಿಗೆ ಅಡುಗೆ ಮಾಡೋಕ್ಕೆ ಬಿಡಬೇಡಿ, ಡೋಂಟ್ ಲೆಟ್ ಹಿಮ್ ಕುಕ್ ಫುಡ್. ಅವರಿಗೆ ಓಡಲು ಬಿಡಬೇಡಿ, ಡೋಂಟ್ ಲೆಟ್ ಹಿಮ್, ಅವರಿಗೆ ಆದರೆ ಡೋಂಟ್ ಲೆಟ್ ದೆಮ್ ರನ್. ಈ ರೀತಿ ಆಗುತ್ತೆ. ಇಲ್ಲಿ ಡೋಂಟ್ ತೆಗೆದುಬಿಟ್ರೆ ಪಾಸಿಟಿವ್ ಆಗುತ್ತೆ. ಲೆಟ್ ಹಿಮ್ ಬೈ ಮೊಬೈಲ್, ಲೆಟ್ ಹಿಮ್ ಟಾಕ್, ಲೆಟ್ ಹಿಮ್ ಕುಕ್ ಫುಡ್, ಲೆಟ್ ಹಿಮ್ ರನ್. ಸೊ ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ಲೆಟ್ಟನ್ನು ಬಳಸಿಕೊಂಡು ತುಂಬ ಸಿಂಪಲ್ ಆದ ಸ್ಟ್ರಕ್ಚರ್ನೊಂದಿಗೆ ನಾವು ವಾಕ್ಯವನ್ನು ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿ ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ಸೆಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಪ್ರತಿನಿತ್ಯದಂತೆ ಇವತ್ತು ಕೂಡ ವರ್ಕ್ಶೀಟ್ ನೀಡ್ತಾ ಇದ್ದೀವಿ. ಸೊ ಈ ವರ್ಕ್ಶೀಟನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈ ವರ್ಕ್ಶೀಟ್ಗೆ ಸರಿಯಾಗಿ ಇಂಗ್ಲೀಷಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ ಮತ್ತು ಈ ರೀತಿಯಾಗಿ ಮಾತನಾಡೋಕ್ಕೆ ಕೂಡ ಪ್ರಯತ್ನ ಮಾಡಿ. ಸೊ ಮೊದಲ ವಾಕ್ಯ, ನನಗೆ ಯೋಚಿಸಲು ಬಿಡು. ಅವರಿಗೆ ಇಂಗ್ಲೀಷ್ ಕಲಿಯಲು ಬಿಡಿ. ಅವನಿಗೆ ಗೋಡೆಯ ಮೇಲೆ ಬರೆಯಲು ಬಿಡಬೇಡಿ. ಅವನಿಗೆ ಅವನ ಸೈಕಲ್ ಓಡಿಸಲು ಬಿಡಿ. ಅವನಿಗೆ ಮಾತನಾಡಲು ಬಿಡಬೇಡಿ. ಸ್ನೇಹಿತರೆ, ಈ 5 ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಇಂಗ್ಲೀಷನ್ನು ಬಳಸಿ ಮಾತನಾಡೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ.
ಜೈ ಹಿಂದ್.